ಅವನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಅವನ ಛಲವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ನಾರದರು. ಸಣ್ಣ ಪುಟ್ಟ ಶಾಲೆಗೆ ಸೇರಿಸ್ಕೊಳ್ಬೇಕಾದ್ರೆ ಇಂಟರ್ವ್ಯೂ ಅಪ್ಪ ಅಮ್ಮಂಗೆ ಮಾಡ್ತಾರೆ ಅಂದಮೇಲೆ ನಾರದರು ತಾವು ತಮ್ಮ ಶಿಷ್ಯನನ್ನಾಗಿ ಇವನ ಗ್ರಹಣ ಮಾಡಬೇಕಾದ್ರೆ ಇಂಟರ್ವ್ಯೂ ಮಾಡದೇ ಇರ್ತಾರಾ? ಕ್ರಾಸ್ ಎಕ್ಸಾಮಿನ್ ಮಾಡದೇ ಇರ್ತಾರಾ? ಎಲ್ಲ ಮಾಡಿದ್ರು. ಅವರಿಗೆ ಅವನ ಮನೋಭಾವನೆ ಚೆನ್ನಾಗಿ ಗೊತ್ತಾಯಿತು. ಇವನು ಖಂಡಿತವಾಗಿ ದೇವರನ್ನು ನೋಡ್ತಾನೆ. ಯಾವಾಗ ಅವರ ಮನಸ್ಸಿನಲ್ಲಿ ಬಂತು ಇಂಥವನನ್ನು ನಮ್ಮ ಯೂನಿವರ್ಸಿಟಿಗೆ ಶಿಷ್ಯ ಮಾಡಿಕೊಳ್ಬೇಕು ಅಂಥೇಳಿ ಅವನಿಗೆ ಹೇಳ್ತಾ ಇದ್ದಾರಪ್ಪ, ನೀನು ದೇವರನ್ನು ನೋಡುವಿಂತೆ, ನಿನಗೆ ಭಗವಂತನ ವಾಸುದೇವ ದ್ವಾದಶಾಕ್ಷರವನ್ನು ಉಪದೇಶ ಮಾಡ್ತೇನೆ. ಹತ್ತಿರದಲ್ಲಿ ಮಧುವನ ಅಂತಿದೆ. ಇವತ್ತಿನ ಮಥುರಾ ಪಟ್ಟಣವೇ ಅಂದಿನ ಮಧುವನ, ಯಮುನಾ ನದಿಯ ತೀರ. ಅಲ್ಲಿ ಪ್ರತಿನಿತ್ಯ 3 ಕಾಲದಲ್ಲಿ ಸ್ನಾನ ಮಾಡ್ತಾ ನಾ ಹೇಳಿಕೊಟ್ಟ ಮಂತ್ರವನ್ನು ಭಗವಂತನಲ್ಲಿ ಮನಸ್ಸಿಟ್ಟು ಅನನ್ಯ ಭಾವದಿಂದ, ಇನ್ನೊಂದು ಥಾಟ್ ತಲೆ ಒಳಗೆ ಬಂದರೆ ಹೋಯ್ತು, ಬರಬಾರ್ದು, ಮತ್ತೊಂದು ಯೋಚಿಸದೆ ಭಗವಂತನನ್ನೇ ಚಿಂತನೆ ಮಾಡ್ತಾ ಅವನ ಆರಾಧನೆ ಮಾಡು, ಆ ಭಗವಂತನ ಪರಮಾನುಗ್ರಹ ನಿಂಗಾಗತ್ತೆ ಅಂಥೇಳಿ ಅವನಿಗೆ ಅನುಗ್ರಹ ಮಾಡಿ ನಾರದರು ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶ ಮಾಡಿ ಹೇಳ್ತಾ, ತಾತಗಚ್ಚ ಭದ್ರಂತೆ ಯಮುನಾ ತಟಂ ಶುಚಿ ಪುಣ್ಯಂ ವಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾಹರೆ. ಭಗವಂತನ ಸನ್ನಿಧಾನದಿಂದ ಅತ್ಯಂತ ಪವಿತ್ರತಮವಾದ ಭೂಪ್ರದೇಶ ಯಮುನಾ ನದಿಯ ತೀರ ಮಧುವನ, ಅಲ್ಲಿ ಹೋಗು, ನಿನಗೆ ದ್ವಾದಶಾಕ್ಷರ ವಿದ್ಯೆಯನ್ನು ಕೊಡ್ತೇನೆ. ನಾ ಹೇಳಿಕೊಟ್ಟ ಈ ಮಂತ್ರವನ್ನು ಯಾರು ಯಂ ಸಪ್ತರಾತ್ರಂ ಪ್ರಪಟನ್ 7 ದಿನಗಳ ಕಾಲ ಒಂದೇ ಮನಸ್ಸಿನಿಂದ ಈ ಮಂತ್ರವನ್ನು ಜಪ ಮಾಡಿದರೆ ಆಕಾಶದಲ್ಲಿ ಸಂಚಾರ ಮಾಡುವ ದೇವತೆಗಳನ್ನು ನೋಡುವ ಭಾಗ್ಯ ಬರುತ್ತಂತೆ. 7 ದಿನ. ಹೌದಾ ಆಚಾರ್ಯ, ಇವತ್ತಿಂದ ಶುರು ಮಾಡ್ತೀನಿ, ನೀವು ಮಾಡೋಕ್ಕಾಗಲ್ಲ ರೀ. ನೀವು ಒಂದಿನ ಕಣ್ಮುಚ್ಕೊಳ್ಳೋದಲ್ಲ, 1 ಗಂಟೆ ಕಣ್ಮುಚ್ಕೊಂಡ್ಬಿಟ್ರೇ ಪಕ್ಕದವ್ರಿಗೂ ಡೌಟ್ ಬರುತ್ತೆ. ಈಗಂತೂ ಬರೀ ಟೆಸ್ಟ್ ಅಂತ ಬೀದಿಲೆಲ್ಲ ಕಾಯ್ತಾ ಇದ್ದಾರೆ. ನೀವೇನಾರು ಕಣ್ಣು ಮುಚ್ಚಿದ್ರಿ 1 ಗಂಟೆ, ಇಂದಿರಾರಮಣ ಗೋವಿಂದ ಗೋವಿಂದ. ಇದು 7 ಡೇ ಆ್ಯಂಡ್ ನೈಟ್, 24 ಗಂಟೆಗಳ ಕಾಲ ಒಂದಿನಕ್ಕೆ ಈ ರೀತಿ 7 ದಿನ ವಾಸುದೇವ ದ್ವಾದಶಾಕ್ಷರ ಜಪ ಮಾಡಿ ಕಣ್ಣು ಬಿಟ್ಟ ಅಂದರೆ ಆಕಾಶದಲ್ಲಿ ಸಂಚಾರ ಮಾಡುವ ದೇವತೆಗಳನ್ನೇ ನೋಡುವ ಭಾಗ್ಯ ಬರುತ್ತೆ. ಇದು ಸಣ್ಣ ಭಾಗ್ಯ, ಇದಕ್ಕೆ ಕಣ್ಣು ಬಿಡಬೇಡ, ದೇವತೆಗಳ ಒಡೆಯನಾದ ಭಗವಂತನ ನೋಡಬೇಕು, ಈ ಭಾವನೆ ಇಟ್ಕೊಂಡು ಜಪ ಮಾಡು ಅಂತ ಅವಾಗೇನೇನು ಹೇಳಬೇಕು ಹೇಳಿದ್ದಾರೆ. ನಾರದರಿಗೆ ನಮಸ್ಕಾರ ಮಾಡ್ದ. ಅವರು ಹೇಳಿಕೊಟ್ಟ ಮಂತ್ರವನ್ನು ಹೃದಯದಲ್ಲಿ ಧಾರಣೆ ಮಾಡಿದ. ನೋಡಿ, ಇಲ್ಲೆಲ್ಲೂ ಧ್ರುವನಿಗೆ ಮುಂಜೆ ಆಯಿತು ಅಂತ ಕಥೆ ಇಲ್ಲ, ಮುಂಜೆಗೆ ಮುಂಚೆ ಮಂತ್ರ. ಆಗಿನ ಕಾಲದಲ್ಲಿ ಮಂತ್ರ ಹೇಳ್ಕೊಡ್ಬೇಕಾ ಸಂಸ್ಕಾರ ಇಲ್ಲ, ಯೋಗ್ಯತೆ ಬೇಕು. ಈಗ ದಪ್ಪ ಜನವಾರ ಹಾಕಿರ್ತಾನೆ, ಯೋಗ್ಯತೆ ಇರಲ್ಲ, ಸಂಧ್ಯಾವನೆ ಯಾವತ್ತೋ ಬಿಟ್ಬಿಟ್ಟಿರ್ತಾನೆ. ಜನವಾರ ತೊಗೊಂಡು ಏನು ಮಾಡ್ತೀರಿ? ಬೇಕು ಅದೇ ಅಲ್ಲ, ಜನಿವಾರ ಬೇಕು ಅದೇ ಅಲ್ಲ, ಇದೇ ಅಂದ್ಕೊಂಡು ಅದೇ ಜಂಬ ಬಂದುಬಿಟ್ರೆ ಉದ್ಧಾರ ಆಗೋಲ್ಲ. ಅದು ಇಲ್ಲದೇ ಇದ್ದರೂ ಉದ್ಧಾರ ನಾ ಮಾಡ್ತೀನಿ ಅಂತ ಭಗವಂತ ಅಂತ. ನೀನು ನಿನ್ನ ವರ್ಣ ನಿನ್ನ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಅಹಂಕಾರ ಬಿಟ್ಟು ಮಮಕಾರ ಬಿಟ್ಟು ಇದು ಭಗವಂತನ ಪೂಜಾ, ಇದು ನನ್ನ ಡ್ಯೂಟಿ ಎನ್ನುವ ಬುದ್ಧಿಯಿಂದ ನೀ ಮಾಡು, ನಿನ್ನ ಉದ್ಧಾರ ಮಾಡೋ ಜವಾಬ್ದಾರಿ ನಂದು, ಇದು ಭಗವಂತನ ಆಜ್ಞೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಹಾಗಾಗಿ ಇವನು ತಪಸ್ಸಿಗೆ ಹೊರಟಿದ್ದಾನೆ. ತಪೋವನಂ ಗತೇಸ್ಮಿನ್ ಪ್ರವಿಷ್ಟೋ ಅಂತಃಪುರಂ ಮುನಿ. ಇಷ್ಟೆಲ್ಲ ಆದಮೇಲೆ ಪುಟ್ಟ ಬಾಲಕ ಕಾಡಿನ ಕಡೆ ಹೊರಟ್ರೆ ಅವನಿಗೆ ಉಪದೇಶ ಮಾಡಿದ ನಾರದರು ನಾಡಿನ ಕಡೆ ಹೊರಟರು. ನಾಡಲ್ಲಿ ಈ ಉತ್ತಾನಪಾದನ ಬಳಿಗೆ ಬಂದರು. ಉತ್ತಾನಪಾದ ನಾರದರು ನೋಡಿ ನಮಸ್ಕಾರ ಮಾಡಿ ಗಳಗಳ ಅತ್ತ. ಅವನಂತಾನೆ, ನನ್ನಂಥ ಕೆಟ್ಟ ತಂದೆ ಯಾರಿಗಿರಬಾರ್ದು, ಎಂಥ ಸ್ತ್ರೈಣ ಹೆಣ್ಣು ಗೇಡಿ. ಒಬ್ಬ ಹೆಂಡತಿಯ ಮಾತು ಕೇಳಿ ಪುಟ್ಟ ಕಂದಮ್ಮನನ್ನು ಮನೆಯಿಂದ ಹೊರ ಹಾಕದೆ 5 ವರ್ಷ ಅಂತ ಇವನು ಹೇಳ್ತಾನೆ, ನನ್ನ ಮಗನಿಗೆ 5 ವರ್ಷ ಅವನನ್ನು ಹೊರ ಹಾಕಿಬಿಟ್ಟಿದ್ದೇನೆ, ಎಂಥ ತಪ್ಪು ಮಾಡಿಬಿಟ್ಟೆ. ಅನಾಥವಾದ ಆ ಮಗುವನ್ನು ಯಾವ ಹುಲಿ ತಿನ್ನತ್ತೋ ಯಾವ ಸಿಂಹ ತಿನ್ನತ್ತೋ ಕಾಡಲ್ಲಿ ಇಂಥ ಆ ಕಾಲಕ್ಕೆ ನಾರದರಂತಾರೆ, ಅಪ್ಪ ಯಾಕೆ ಯೋಚನೆ ಮಾಡ್ತೀಯೋ, ಮಾಮ ಶುಚಸ್ವತನಯಂ ದೇವ ಗುಪ್ತಂ ಗುಪ್ತಂ ವಿಷಂಪತೆ. ಹೇ ರಾಜ, ನಿನ್ನ ಮಗನ ರಕ್ಷಣೆಯ ಜವಾಬ್ದಾರಿಯನ್ನು ಭಗವಂತ ತಗೊಂಡಿದ್ದ, ನೀನೇನು ರಕ್ಷಣೆ ಮಾಡೋದು? ಅವನು ನೋಡ್ಕೊಳ್ತಾ, ನೀನೇನು ಯೋಚನೆ ಮಾಡಬೇಡ, ಅವನ ಮಹಿಮಾ ನಿನಗಿನ್ನೂ ಗೊತ್ತಿಲ್ಲ. ಸ್ವಲ್ಪ ದಿನದಲ್ಲಿ ನಿನ್ನ ಮಗ ಭಗವಂತನ ದರ್ಶನ ಮಾಡಿಕೊಂಡು ನಿನ್ನ ವಂಶದಲ್ಲಿ ಯಾರೂ ಸಂಪಾದನೆ ಮಾಡಿರದ ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಂಡು ಮಗ ಬರ್ತಾ ಇದ್ದಾನಪ್ಪ, ಏನು ಯೋಚನೆ ಮಾಡಬೇಡ ಅಂತಂದ.
ಈ ಕಡೆ ಧ್ರುವ ಬಂದ, ಯಮುನೆಯಲ್ಲಿ ಸ್ನಾನ ಮಾಡಿದ, ಉತ್ತಮವಾದ ಸ್ಥಳದಲ್ಲಿ ತಪಸ್ಸಿಗೆ ನಿಂತಿದ್ದಾನೆ. ಹೇಗೆ ತಪಸ್ಸು ಮಾಡ್ದ ಅಂತ ವರ್ಣನೆ ಮಾಡ್ತಾರೆ. ತ್ರಿರಾತ್ರಾಂತೆ ಕಪಿತ್ತ ಬದರಾಶನ ಆತ್ಮವೃತ್ಯಾನುಸಾರೇಣ ಮಾಸಂ ನಿನ್ನೇರ್ಚಯನ್ ಹರಿಂ. ಅವನು ಒಮ್ಮೆ ದೇವರ ಧ್ಯಾನಕ್ಕೆ ನಿಂತ ಅಂತಾದರೆ 3 ಹಗಲು 3 ರಾತ್ರಿ ಕಣ್ಣು ಬಿಡ್ತಿರ್ಲಿಲ್ಲಂತ. ಎಷ್ಟು ವರ್ಷದ ಮಗು ಅದನ್ನು ನೋಡ್ಬೇಕು. ಯಾವಾಗಲೂ ನೆನಪಿರಬೇಕಾದ್ದು ಮಗುವಿನ ಏಜ್. 5 ವರ್ಷದ ಮಗು ದೇವರ ಧ್ಯಾನ ಕೂತ್ರೆ 3 ದಿನ ಹಗಲು ರಾತ್ರಿ ದೇವರ ಧ್ಯಾನ ಮಾಡ್ತಿತ್ತಂತ. 3 ದಿನ ಬೇಡ, ಒಂದು 3 ನಿಮಿಷ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ ಅಂದರೆ 30 ಸತಿ ಫೋನ್ ಕಾಲ್ ಬಂದುಬಿಡುತ್ತೆ ಅಷ್ಟೊಳಗೆ. ನಿಮ್ಮ ಬೇರೆ ಟೈಮಲ್ಲಿ ಬರಲ್ಲ ರೀ. ಜಪಕ್ಕೆ ಕೂತ್ಕೊಳ್ಳಿ, ಪುರಾಣಕ್ಕೆ ಕೂತ್ಕೊಳ್ಳಿ, ಏನೋ ಒಂದು ಒಳ್ಳೆ, ಅವಾಗಲೇ ಬರೀ ವಿಘ್ನಗಳ ಮಯ. ದೇವರು ನಮ್ಮನ್ನು ಟೆಸ್ಟ್ ಮಾಡೋ ರೀತಿ. ನೀನು ಫೋನ್ಗೆ ಫ್ಯಾನ್ ಆಗ್ತೀಯಾ, ನಂಗೆ ಫ್ಯಾನ್ ಆಗ್ತೀಯಾ ಅಂತ. ಫೋನ್ಗೆ ಫ್ಯಾನ್ ಆದವರು ಆ ಕಡೆ ಹೊರಟು ಬಿಡ್ತಾರೆ. ಹಾಗೆ ತಪಸ್ಸು ಮಾಡಿದ್ದಾರೆ. ತ್ರಿರಾತ್ರಾಂತೆ 3 ದಿನ ಉಪವಾಸದಲ್ಲಿ ತಪಸ್ಸು. 3 ರಾತ್ರಿ ಕಳೆದ ಮೇಲೆ ಒಂದು ಬೇಲದ ಹಣ್ಣು ಇದನ್ನು ಸ್ವೀಕಾರ ಮಾಡ್ತಿದ್ದ ಅಷ್ಟೇ. ಕೆಲವರು ಹಣ್ಣು ಸ್ವೀಕಾರ ಮಾಡ್ತಿದ್ದ ಅಂದರೆ ಕೆಲವರು ಕೇಳ್ತಾರೆ, ಆಚಾರ್ಯ ಊಟ ಆದಮೇಲೆ ತಿಂತಿದ್ನ ಊಟಕ್ಕೆ ಮುಂಚೆ ಅಂತ. ಊಟ ಯಾರಿಗೆ ಕೊಡಬೇಕಲ್ಲಿ? ಊಟ ಗಿಟ ಪ್ರಶ್ನೆ ಇಲ್ಲ, ಬರೀ ಒಂದು ಹಣ್ಣು. ಆಮೇಲಿಂದ ದೇವರು ಈ ರೀತಿ 1 ತಿಂಗಳು ಮಾಡಿದ್ರು ದೇವರೇನು ಕಿಮ್ ಅನ್ನಲೇ ಇಲ್ಲ. ಹಲೋ ಹಾಯ್ ಅಂತ ಕೂಡ ಅನ್ನಲಿಲ್ಲ. ನಾವು ಯಾರಾಗಿದ್ದರೆ ದೇವ್ರು ಮೋಸ್ಟ್ಲಿ ಇಲ್ಲ ರೀ, ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ನು. 1 ತಿಂಗಳು ಕೂತಿದ್ದೀನಿ, ಏನು ಬರಲೇ ಇಲ್ಲ, ಎಲ್ಲಿ ದೇವರಿದ್ದಾನೆ ಬಂದುಬಿಡ್ತೀವಿ ನಾವು. ಆದರೆ ಅವನು ಹಾಗೆ ಮಾಡಲಿಲ್ಲ. ನನ್ನ ತಪಸ್ಸು ದೇವರ ತನಕ ತಲುಪಿಲ್ಲ ಅಂದ್ಕೊಂಡ. ಮತ್ತೆ 2ನೇ ಮಾಸ ಹೇಗೆ ಮಾಡ್ದ? ಷಷ್ಠೇ ಅರ್ಬಕೋ ದಿನೇ ತೃಣಪರ್ಣಾದಿಭಿಶೀರ್ಣೈ ಕೃತಾನ್ನೋಭ್ಯರ್ಚಯದ್ವಿಭುಂ. 6 ದಿನ ಒಮ್ಮೆ ಕಣ್ಣು ಮುಚ್ಚಿ ಕುಳಿತಾರೆ. 6 ದಿನ ಕಣ್ಣು ಬಿಡಿದ, 6 ಹಗಲು 6 ರಾತ್ರಿ ಒಂದೇ ಸಮ ದೇವ್ರ ಧ್ಯಾನ ಮಾಡ್ತಾ ಇತ್ತದು. 6 ದಿನ ಆದಮೇಲೆ ಉದುರಿದ ಒಣಗಿದ ಹಿಡಿ ಎಲೆ ತಿಂದು ತಪಸ್ಸು ಮಾಡ್ತಾರೆ. ಹಣ್ಣು ಕ್ಯಾನ್ಸಲ್, ಬರೀ ಒಂದು ಹಿಡಿ ಎಲೆ, ಕಠಿಣ ತಪಸ್ಸು. ದೇವರು ಆಗಲೂ ಕಾಣಿಸ್ಲಿಲ್ಲ. ಮಗು 3ನೇ ತಿಂಗಳು ಬಂತು. ಆಗ ನವಮೇ ಹನಿ 9 ದಿನಕ್ಕೊಮ್ಮೆ ಕಣ್ಣು ಬಿಡ್ತಿತ್ತಂತೆ. 9 ದಿನ ಒಂದೇ ಸಮ ದೇವರ ಧ್ಯಾನ, ದ್ವಾದಶಾಕ್ಷರದ ಜಪ. 9 ದಿನ ಆದಮೇಲೆ ಕಣ್ಣು ಬಿಟ್ಟಾಗ ಅಬ್ಬಕ್ಷಃ, ಅಪ್ಪಂದರೆ ನೀರು, ಒಂದು ಬಗಸೆ ನೀರು ಕುಡಿತಿದ್ದ. ಎಲೆನೂ ಕ್ಯಾನ್ಸಲ್ಲು, ಹಣ್ಣು ಕ್ಯಾನ್ಸಲ್. ಈ ಕ್ಯಾನ್ಸಲ್ ಮಾಡೋದೇ ವ್ರತ. ಯಾವುದದು? ಶಾಖವು ವ್ರತ. 1 ತಿಂಗಳು ತರಕಾರಿ ಕ್ಯಾನ್ಸಲ್ ಅಂದರೆ ನಮ್ಮ ಕಷ್ಟ ರೀ. ಕಾಯ್ತಾ ಇರ್ತೀವಿ ಯಾವತ್ತು ಮುಗಿಯತ್ತಪ್ಪ, ಯಾವತ್ತು ಇವನೇನು ಟನ್ ಹುರುಳಿಕಾಯಿ ತಿನ್ನೋರ ಥರ ಆಡ್ತಿರ್ತೀವಿ. ಆದರೂ ಏನೋ ಹಪಾಪ್ತಾನ, ಜನ್ಮದಲ್ಲಿ ತಿಂದೇ ಇಲ್ವೇನೋ ಅನ್ನೋ ಹಾಗೆ. ಇನ್ನು ಈ ವ್ರತ ಕಳೆದಿದ್ದೇ ಗೊತ್ತಾಗಲ್ಲ. ಯಾವುದದು? ಮೊಸರಿನ ವ್ರತ ಕಳೆದಿದ್ದೇ ಗೊತ್ತಾಗಲ್ಲ. 2 ತಿಂಗಳು 60 ದಿನ ಹಾಲಿನ ವ್ರತ. ಕೆಲವರಿಗೆ ಅದು ಬೆಳಗಾಗಿದ್ದು ಕುಡಿಯುವ ಅಭ್ಯಾಸ ಇದ್ದವ್ರಿಗಂತೂ ಅಳುತ್ತಾರೆ. ಕೆಲವರು ಬುದ್ಧಿವಂತಿಕೆ ಮಾಡ್ತಾರೆ, ಅದಕ್ಕೇನೋ ಮೊಸರನ್ನ ಹೀಗೆ ಅಂದ್ಬಿಟ್ಟು ಪರವಾಗಿಲ್ಲ ಅವ್ನು ದೋಷಾಸ್ತೆ ನಾಶಮಾಯ ಅಂತ ಕುಡಿಯೋರು ಕುಡ್ಕೊಂಡ್ಬಿಡ್ತಾರೆ. ದೇವರಿಗಾಗಿ ಹಾಲು ಬಿಡಲಿಕ್ಕೂ ಸಿದ್ಧ ಇಲ್ಲ. ಏನೂ ಬಿಡಲಿಕ್ಕೆ ಸಿದ್ಧ ಇಲ್ಲದ ನಮಗೆ ದೇವರು ತನ್ನ ಮನೆಯಲ್ಲಿ ಜಾಗ ಹೇಗೆ ಕೊಡ್ತಾನೆ? ದೇವರಂತಾನೆ, ನನಗಾಗಿ ಒಂಚೂರು ನೀವು ಬಿಟ್ಟರೆ ನಿಮಗಾಗಿ ಪೂರಾ ಬಿಟ್ಕೊಡ್ತೀನಿ ನನ್ನ ಮನೆಯಲ್ಲಿ ಅಂತಾನೆ. ನಾವು ಒಂದೂ ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂದರೆ ಭಗವಂತ ಏನೂ ಕೊಡ್ಲಿಕ್ಕೆ ಸಿದ್ಧ ಆಗೋಲ್ಲ. ಇವ ಆಹಾರವನ್ನೇ ಬಿಟ್ಟ. ಅಬ್ಬಕ್ಷ, ಒಂದು ಬಗಸೆ ನೀರು ಕುಡಿದು 5 ವರ್ಷದ ಪುಟ್ಟ ಕಂದಮ್ಮ ಮತ್ತೆ ತಪಸ್ಸು ಮಾಡ್ತಿತ್ತಂತೆ. ಇದು 3ನೇ ತಿಂಗಳು ತಪಸ್ಸು. ಚತುರ್ಥಮಪಿ ವೈಮಾಸಂ ದ್ವಾದಶೇ ಹನಿ. 4 ತಿಂಗಳು ಬಂದಾಗ ಒಮ್ಮೆ ಓಂ ನಮೋ ಭಗವತೆ ವಾಸುದೇವಾಯ ಹೀಗೆ ಕಣ್ಣು ಮುಚ್ಚಿದ್ರೆ 12 ದಿನ ನಿರಂತರವಾಗಿ ಜಪ ಮಾಡ್ತಿತ್ತು. 12ನೇ ದಿನ ನೀರು ಇಲ್ಲ, ಎಲೆ ಇಲ್ಲ, ಹಣ್ಣಿಲ್ಲ. ಮತ್ತೇನೆಂದರೆ ವಾಯುಭಕ್ಷ, ಒಮ್ಮೆ ಉಸಿರು ಮಾತ್ರ ತಗೊಳ್ತಿತ್ತು. ಮತ್ತು 12 ದಿನ ಉಸಿರು ತಗೊಳ್ಳೋ ಹಾಗಿಲ್ಲ. ಎಂಥ ಆಶ್ಚರ್ಯ! ಜಿತಶ್ವಾಸ, ವಾಯುದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಉಸಿರಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದಾರೆ. ಆಗಲೂ ದೇವರು ಬರಲಿಲ್ಲ. 4 ತಿಂಗಳಾಯಿತು. 5ನೇ ತಿಂಗಳು ತಪಸ್ಸು ಕೂತ್ಕೊಳ್ಳುವಾಗ ಮಗು ಏನು ಮಾಡಬೇಕು? ಭಾಳ ಚಿಂತನೆ ಮಾಡಿ ಅಂತಂಥದ್ದು
ಈಗ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಶುರು ಮಾಡ್ತೀನಿ. ಗಾಳಿನೂ ತಗೊಳ್ಳಲ್ಲ, ನೀರು ತಗೊಳ್ಳಲ್ಲ, ಏನೂ ತಗೊಳ್ಳಲ್ಲ. ಎಲ್ಲಿ ತನಕ ಅಂದರೆ ಈ ತಿಂಗಳಲ್ಲ, ದೇವರು ಬರುವ ತನಕ ಉಸಿರು ಆಡೋಲ್ಲ ಅಂತ ಉಸಿರನ್ನು ಬಂಧನ ಮಾಡಿ ಆ ಮಗು ಹೇಳ್ತಾರೆ, ಸ್ಥಾಣುರಿವಾಚಲ, ಅಚಲವಾಗಿ ಸ್ಥಾಣುವಿನಂತೆ ಒಂದು ಮರದಂತೆ ದೇವರ ಧ್ಯಾನ ಮಾಡ್ತಾ ನಿಂತು ಬಿಟ್ಟಿದ್ದಾನೆ. ದೇವತೆಗಳಿಗೆಲ್ಲ ಆಶ್ಚರ್ಯ ಆಯಿತು. 5 ವರ್ಷದ ಬಾಲಕನಲ್ಲಿ ದೇವರನ್ನು ನೋಡಬೇಕು ಅನ್ನುವ ಇಷ್ಟು ದೊಡ್ಡ ಛಲ, ಇದು ಭಾರಿ ಆಶ್ಚರ್ಯ. ದೇವತೆಗಳೆಲ್ಲ ದೇವಾಚಕ್ರಸ್ತಪೋ ವಿಘ್ನಂ ತ್ರಾಸಯಂತ ಸ್ವಮಾಯಯ. ಇಂದ್ರದೇವರು ಯಾರು ತಪಸ್ ಮಾಡಿದ್ರು ವಿಘ್ನ ಮಾಡೋದು ಅವ್ರ ಸಂಪ್ರದಾಯ. ಅವ್ರಿಗೇನೆಂದರೆ ಅವ್ರ ಸೀಟ್ಗೆ ಎಲ್ಲಿ ತೊಂದರೆ ಬರುತ್ತೋ ಅಂಥೇಳಿ ಯಾರಾದರೂ ಕಣ್ಣು ಮುಚ್ಚಿ 1-2 ತಿಂಗಳು ತಪಸ್ ಮಾಡಿದ್ರೆ ಸಾಕು, ದೇವಲೋಕದಿಂದ ರಂಬೆ, ಊರ್ವಶಿ, ತಿಲೋತ್ತಮೆ ಯಾರನ್ನಾರು ಒಬ್ಬರನ್ನ ಕಳಿಸೋದು. ಅವರೊಂದು 10 ನಿಮಿಷ ಪ್ರೋಗ್ರಾಮ್ ಕೊಟ್ಟರೆ ಈ ಋಷಿಗಳದು ಇಂದ್ರಾರಮಣ ಗೋವಿಂದ. ಆ 1 ವರ್ಷ 1000 ವರ್ಷ ಮಾಡಿದ್ದೆಲ್ಲ ಗೋವಿಂದ ಆಗ್ತಿತ್ತು. ಆದರೆ ಇಲ್ಲಿ ಕೂತಿರೋದು 5 ವರ್ಷದ ಮಗು. ಇದಕ್ಕೆ ರಂಬೆ ಬಂದ್ರೇನು ಕೊಂಬೆ ಬಂದ್ರೇನು ಅದಕ್ಕೆ? ಹಾಗಾದ್ರೆ ಏನು ಮಾಡಬೇಕು ಈ ಮಗುಗೆ? ಹುಲಿ ಸಿಂಹ ಆಗಿ ಹೋಗೋಣ ಅಂತ ಇಂದ್ರಚಂದ್ರಾದಿ ದೇವತೆಗಳೇ ಹುಲಿ ಸಿಂಹದಂತೆ ಸರ್ಪ ಇಬಹ ಸಿಂಹ ಕೂಷ್ಮಾಂಡೈ ತಾನ್ನ ಪಶ್ಯತ್ ಪರಮಂಗತಃ. ಅನೇಕ ಪಿಶಾಚಿಗಳಾಗಿ, ಸಿಂಹವಾಗಿ, ಆನೆಯಾಗಿ, ಸರ್ಪವಾಗಿ ದೇವತೆಗಳೇ ಬಂದು ವಿಘ್ನವನ್ನು ಉಂಟು ಮಾಡಿದ್ದಾರೆ. ಇಷ್ಟೆಲ್ಲ ವಿಘ್ನ ಮಾಡಿದರೂ ಕೂಡ ಅವನೇನು ಹೇಳಲೇ ಇಲ್ಲಂತ. ಯಾಕೆಂದರೆ ಒಳಗೆ ದೇವರು ನೋಡ್ತಾ ಕೂತ್ಬಿಟ್ಟಿದ್ದಾನೆ. ದೇವರ ಧ್ಯಾನದಲ್ಲಿ ಮುಳುಗಿದವನಿಗೆ ಇದ್ಯಾವುದು ಕೇಳಿಸ್ಲಿಲ್ಲ, ಕಾಣಿಸ್ಲಿಲ್ಲ. ಕೆಲವು ಸತಿ ನಾವು ಗಾಯತ್ರಿ ಮಾಡುವಾಗ ಗಾಯತ್ರಿ ಜಪ ಮುಗಿದ ಮೇಲೆ ಕೆಲವರು ನೋಡೋದು, ನೀವು ಏನೇನು ಮಾತಾಡ್ತಿದ್ರಿ ನನಗೆಲ್ಲ ಕೇಳಿಸ್ತಿತ್ತು, ನಾನು ಜಪಕ್ಕೆ ಕೂತಿದ್ದೆ, ಆದರೂ ನಂಗೆ ಅಂದರೆ ನೀವು ಕೂತಿಲ್ಲ ಅಂತ ಅರ್ಥ. ನೋಡಿ, ಇವನು ಜಪಕ್ಕೆ ಕೂತಿದ್ರೆ ಇವರೆಲ್ಲ ಇಷ್ಟು ಸಿಂಹವಾಗಿ ಗರ್ಜನೆ ಮಾಡಿದರೂ ಹೇಳಲಿಲ್ಲ ಅಂದರೆ ಅದು ನಿಜವಾದ ರಿಯಲ್ ಜಪ. ಅವ್ರದ್ದೆಲ್ಲ ರಿಯಲ್ಲು, ನಮ್ಮದು ಬರೀ ರೀಲು. ಯಾವುದು ಜಪ ಗಿಪ ತಪ ಯಾವುದು ಸರಿ ಇಲ್ಲ. ಜಗದ್ಗುರು ಮಧ್ವಾಚಾರ್ಯರು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಬ್ರಹ್ಮಾಂಡ ಪುರಾಣದ ವಚನವನ್ನು ಉದ್ಧಾರ ಮಾಡ್ತಾ, ದೇವತೆಗಳು ವಿಘ್ನ ಮಾಡಿದರೂ ಕೂಡ ತಪಸ್ಸು ಬಿಡಲಿಲ್ಲ, ಧ್ರುವ ಅಚಲವಾಗಿ ಮಾಡ್ದ, ಹೀಗೆ ಅಂದ್ಕೊಳ್ಬಾರ್ದು. ದೇವತೆಗಳು ಭಗವಂತನ ನೋಡಬೇಕು ಅಂತ ಕೂತವ್ರಿಗೆ ವಿಘ್ನ ಮಾಡ್ತಾರ, ಹೆಲ್ಪ್ ಮಾಡ್ತಾರ.